ಅಯ್ಯಯ್ಯೋ, ಯಾರಾದ್ರೂ ಕಾಪಾಡಿ, ಕಾಪಾಡಿ, ಯಾರಾದ್ರೂ ಕಾಪಾಡಿ. ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವನ್ನು ಕಾಪಾಡಿದ್ರು. ನಿಮ್ಮಿಂದ ತುಂಬಾ ಉಪಕಾರವಾಯಿತು. ನೋಡಿ, ನನಗೆ ನಿಮ್ಮ ಮುಖ ಪರಿಚಯವೂ ಇಲ್ಲ, ಅಂತಹದ್ರಲ್ಲಿ ನನ್ನಿಂದ ಉಪಕಾರವಾಯಿತು ಎಂದು ಹೇಳುವಿರಿ. ಹೋಗಲಿ, ನಾನೆಂದೂ ನಿಮಗೆ ಸಹಾಯ ಮಾಡಿದ ಜ್ಞಾಪಕವೂ ನನಗಿಲ್ಲ. ನೋಡಿ, ಯಾರೋ ಒಬ್ಬ ಕಾಮುಕ ನನ್ನ ಶೀಲವನ್ನು ಹಾಳು ಮಾಡಲು ಪ್ರಯತ್ನ ಪಟ್ಟ. ದೂರದಲ್ಲಿ ನೀವು ಬರುತ್ತಿರುವುದನ್ನು ನೋಡಿ ಅವನು ನಿಮ್ಮನ್ನು ನೋಡಿ ಹೆದರ್ಕೊಂಡು ಓಡೋದ. ನೀವೇನಾದರೂ ಸರಿಯಾದ ಸಮಯಕ್ಕೆ ಬರದೆ ಹೋಗಿದ್ರೆ ಇಷ್ಟಕ್ಕೆ ನನ್ನ ಶೀಲ, ನನ್ನ ಮಾನ ಉಳಿಸಿಕೊಳ್ಳಲು ಸಾಧ್ಯವಾಗಿತ್ತು. ನಿಮ್ಮ ಈ ಉಪಕಾರಕ್ಕೆ ನಾನು ಚಿರಕಾಲವಾಗಿರುತ್ತೇನೆ. ಇದರಲ್ಲಿ ಋಣದ ಮಾತೇನಿದೆ ಹೇಳಿ. ನೋಡಿ, ಇದರಲ್ಲಿ ಋಣದ ಮಾತೇನಿದೆ ಹೇಳಿ. ನಿಮ್ಮ ಮನೆಗೆ ಬಂದ ಅತಿಥಿಗೆ ಸತ್ಕಾರ ಮಾಡಬೇಕೆಂದು ನಿನ್ನ ಮನದಲ್ಲಿ ಮೂಡಿದರೆ, ಅಪ್ಪ ಎಷ್ಟೊಂದು ಸುಂದರವಾಗಿದ್ದಾಳೆ, ಇವಳನ್ನು ಒಂದು ಸಾರಿಯಾದರೂ ಅನುಭವಿಸಬೇಕೆಂದು ಮಾತು ಮಾಡಿ ಮನೆಯವರನ್ನು ಪರಿಚಯ ಮಾಡಿಕೊಂಡು ದಾಳಿ ಮಾಡುವ ಕೆಟ್ಟ ಮನುಷ್ಯರೇ ತುಂಬಿ ತೊಡಗುತ್ತಿದ್ದಾರೆ ಈ ಸಮಾಜದಲ್ಲಿ. ಹಣ, ಅಂತಸ್ತು ಎಲ್ಲವನ್ನೂ ಕಳೆದುಕೊಂಡರು ಮರಳಿ ಸಂಪಾದನೆ ಮಾಡಬಹುದು. ಆದರೆ ಹೆಣ್ಣಿಗೆ ಶೀಲವೇ ಸರ್ವಸ್ವ. ಅದನ್ನು ಒಮ್ಮೆ ಕಳೆದುಕೊಂಡರೆ ಜೀವನ ಪರ್ಯಂತ ನೋವನ್ನು ಅನುಭವಿಸುತ್ತಾರೆ. ಆಹಾ, ನಿಮ್ಮಂತ ಮನಸ್ಸಿರುವವರು ಕೇವಲ ಬೆರಳೆಣಿಕೆಯವರಿಗೆ ಮಾತ್ರ. ಹಾಗೆ ನಿಮ್ಮ ಮನಸ್ಸು ಕೂಡ ಅಷ್ಟೇ ಒಳ್ಳೆಯದು. ನಿಮ್ಮ ಹೆಸರು ಏನೆಂದು ಹೇಳಲೇ ಇಲ್ಲ. ನನ್ನ ಹೆಸರು ರಾಜು ಅಂತ. ಅಂದಾಗೆ ನಿಮ್ಮ ಹೆಸರು? ಆಹಾ, ತುಂಬಾ ಸುಂದರವಾಗಿದೆ ಈ ನಿಮ್ಮ ಹೆಸರು. ಹಾಗೆ ನಿಮ್ಮ ಮನಸ್ಸು ಕೂಡ. ಅದೆಷ್ಟು ಬೇಗ ನನ್ನನ್ನು ಮತ್ತು ನನ್ನ ಮನಸ್ಸನ್ನು ಹೊಗಳುವರಲ್ಲ. ನೀವೇನು ಮನಃಶಾಸ್ತ್ರಜ್ಞರು ಅಥವಾ ಜ್ಯೋತಿಷರು? ಚೇಚೆ, ಹಾಗೇನೂ ಇಲ್ಲ. ನೋಡಿ, ಈ ಒಂಟಿ ಹೆಣ್ಣು ಸಿಕ್ಕಾಗ ಕೆಟ್ಟ ಯೋಚನೆ ಮಾಡುವ ಇಂಥ ಸಮಯದಲ್ಲಿ ನೀವು ನನ್ನ ಬಗ್ಗೆ ಒಂಚೂರು ಕೆಟ್ಟ ಇದ್ದಾಗಿ ಭಾವಿಸದೆ, ಹಾಗೆ ಜೀವನಕ್ಕೆ ಹೊಂದಿಕೊಂಡು ಹೋಗುವಂತಹ ನುಡಿಗಳನ್ನಾಡುತ್ತಿರುವಿರಲ್ಲ, ಅದಕ್ಕೆ ಹಾಗಂದ್ರೆ ಅಷ್ಟೇ. ನಿಮ್ಮ ಮನಸ್ಸು ತುಂಬಾ ಒಳ್ಳೆಯದು. ಮರದಲ್ಲಿ ಹಣ್ಣಿದೆ ಎಂದು ಅದನ್ನು ತಿನ್ನಬಾರದು, ಏಕೆಂದರೆ ಅದು ಸಂರಕ್ಷಿಸಿದವನ ಅಧೀನದಲ್ಲಿರುತ್ತದೆ. ಅದನ್ನು ಕದ್ದು ತಿನ್ನಬಾರದು, ಕೇಳಿ ಪಡೆಯಬೇಕು. ಹಾಗಾದರೆ ನನ್ನ ಬಾಯಿಗೆ ನೌಕೆಯಾಗಿ ನಾವಿಕರಾಗಿ ನೀವು ಬರುವಿರಿ ಎಂದಾಯ್ತು. ಹಾಗೇನಾದರೂ ಬಂದರೆ ನಿಜಕ್ಕೂ ನನ್ನಷ್ಟು ಅದೃಷ್ಟವಂತೆ ಯಾರೂ ಇಲ್ಲ. ಅಂತಹ ಉದ್ದೇಶ ನನಗೀಗಲೇ ಇಲ್ಲ, ಏಕೆಂದರೆ ನನಗೆ ಒಬ್ಬ ತಂಗಿ ಇದ್ದಾಳೆ. ಮೊದಲು ಅವಳಿಗೆ ಮದುವೆ ಮಾಡಬೇಕು, ನಂತರ ನನ್ನ ಜೀವನದ ಬಗ್ಗೆ ಆಲೋಚಿಸಿದೆ. ನೋಡಿ, ನಿಮ್ಮ ಇಚ್ಛೆಯಂತೆ ಆಗಲಿ. ನಿಮ್ಮ ತಮ್ಮ ತಂಗಿಯ ಮದುವೆ ಆದ ನಂತರವೇ ನಮ್ಮಿಬ್ಬರ ಮದುವೆ ಆಗಲಿ. ಆ ಸೀತಾ ಮಾತೆ ರಾಮನನ್ನು ಕಾದಂತೆ ನಾನು ಸದಾ ನಿಮಗೋಸ್ಕರ ಎಷ್ಟು ವರ್ಷ ಬೇಕಾದರೂ ಕಾಯುವೆ. ಪವಿತ್ರ, ಬರೀ ನಿನ್ನ ಹೊಗಳಿಕೆಯ ಮಾತಿನಿಂದಲೇ ಮೋಹ ಬಂಧನದಲ್ಲಿ ಬಂಧಿಸಿಕೊಂಡಂತೆ ಕಾಣುತ್ತಿದೆ. ನೋಡಿ, ನೀವು ನಿಮ್ಮ ತಮ್ಮ ತಂಗಿಯ ಮೇಲೆ ಇಟ್ಟಿರುವ ಅಭಿಮಾನವನ್ನು ತಿಳಿಸಿಕೊಂಡರೆ ನಿಮ್ಮ ಜೀವನವೇ ಒಂದು ಸಂತೆ. ಅದರ ತುಂಬ 108 ಚಿಂತೆಯಂತೆ ಆಗಿದೆ. ಹಾಗಾಗಿ ನೀವು ಒಮ್ಮೆ ನನ್ನನ್ನು ಬಿಗಿದಪ್ಪಿಕೊಂಡರೆ ನಾನಾಗುವೆ ನಿಮ್ಮ ಬಾಳಿಗೆ ಹೊಸ ಕಾಂತೆ. ಪವಿತ್ರ, ನಿನ್ನ ಹೆಸರಿನಷ್ಟೇ ನೀ ಮಧುರ. ನೀನಾಗಿರುವೆ ನನ್ನ ಪುಟ್ಟ ಹೃದಯಕ್ಕೆ ಆಗಲ್ಲ. ಪ್ರತಿ ಕ್ಷಣವೂ ನನ್ನನ್ನೇ ಮಿಡಿಯುತ್ತಿರಲಿ ನಿನ್ನ ಮನದ ಮಂದಿರ. ನೋಡಿ, ನನ್ನ ಹೃದಯಕ್ಕೆ ಒಡೆಯ ನೀವಾಗಿರುವಾಗ ಸದಾ ನನ್ನ ಜೊತೆಯಾಗಿ ಹೀಗೆ ಬಿಂಬಿಸುತ್ತಾ ಹೋದರೆ ನನಗೆ ಸಿಗುವುದು ಜಯವೋ ಜಯ. ಹಾಗೆಯೇ ನಾನಾಗುವೆ ನಿಮ್ಮ ಬಾಳಿಗೆ ಕಣ್ಣರೆಪ್ಪೆಯಂತೆ ನನ್ನ ಕಣ್ಣಲ್ಲಿ ತುಂಬಿಕೊಂಡು ಕಾಯುವೆನು ಪ್ರತಿಕ್ಷಣ. ಹಾಗಾದರೆ ತಡಬೇಕೆ ಜನ, ಹಾಡುವೆಯ ಒಂದು ಈ ಒಂದು ಸುದಿನ ನಮ್ಮ ಬಾಳಿಗಾಗಲಿ ಹೊಸದನ. ನಮ್ಮ ಜ್ವಾಲ ಅಸೂಯೆ ಪಡಬೇಕು ಈ ಊರಿನ ಜನ. ಹಾಗೆ ಆಗಲಿಲ್ಲ ನನ್ನಲ್ಲ. ಸಿರಿ ನವಿಲು ಕುಳಿತಂತೆ ನರ್ತನೆ ಮಾಡುವಾಗ ನೀವು ನಿಮ್ಮ ಮಧುರ ಕಂಠದಿಂದ ಗಾಯನ ಆಡುತ್ತೀರಾ?
ಹಲ್